ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಡಿಆರ್ ಲಾ ಲರ್ನಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ಏನ್ ಮಾಡ್ತಾ ಇದೀವಿ, ಕಾಂಟ್ರಾಕ್ಟ್ ಅಲ್ಲಿ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಲ್ಲಿ ಏನು ಅಗ್ರಿಮೆಂಟ್ ನ ಟೈಪ್ಸ್ ಬರ್ತವೆ. ನೀವು ಟೈಪ್ಸ್ ಆಫ್ ಅಗ್ರಿಮೆಂಟ್ ಅಂತಾನು ಹೇಳ್ಬೋದು, ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅಂತಾನು ಕೂಡ ಹೇಳ್ಬೋದು. ಬಟ್ ಅಗ್ರಿಮೆಂಟ್ ಇಸ್ ಅ ಬೆಟರ್ ಫಾರ್ಮ್ ಟು ಸೇ. ಸೊ ಟೈಪ್ಸ್ ಆಫ್ ಅಗ್ರಿಮೆಂಟ್ ಏನಿದೆ ಅದ್ರ ಬಗ್ಗೆ ನೋಡೋಣ. ಇದನ್ನ ಎರಡು ತರ ಡಿವೈಡ್ ಮಾಡಿದೀವಿ, ಬೇಸ್ಡ್ ಆನ್ ವ್ಯಾಲಿಡಿಟಿ ಅಂಡ್ ಬೇಸ್ಡ್ ಆನ್ ಫಾರ್ಮೇಶನ್. ವ್ಯಾಲಿಡಿಟಿ ಮೇಲೆ ಯಾವ ರೀತಿ ಅಗ್ರಿಮೆಂಟ್ಸ್ ಬರುತ್ತೆ, ಮತ್ತೆ ಫಾರ್ಮೇಶನ್ ಅಲ್ಲಿ ಯಾವ ರೀತಿ ಅಗ್ರಿಮೆಂಟ್ಸ್ ಬರುತ್ತೆ, ಸೊ ಎರಡನ್ನು ನಾವು ನೋಡ್ಕೊಳ್ಳೋಣ. ಓಕೆ, ಸೊ ಟೈಪ್ಸ್ ಆಫ್ ಅಗ್ರಿಮೆಂಟ್ ಅಲ್ಲಿ ಮೇನ್ ಏನಿದೆ, ಬೇಸ್ಡ್ ಆನ್ ವ್ಯಾಲಿಡೇಷನ್ ಎಷ್ಟು ತರ ಇದೆ, ಮತ್ತೆ ಬೇಸ್ಡ್ ಆನ್ ಫಾರ್ಮೇಶನ್ ಎಷ್ಟು ತರ ಇದೆ. ಫಸ್ಟ್ ಒನ್, ಟೈಪ್ಸ್ ಆಫ್ ಅಗ್ರಿಮೆಂಟ್ ಬೇಸ್ಡ್ ಆನ್ ವ್ಯಾಲಿಡಿಟಿ. ವ್ಯಾಲಿಡಿಟಿ ಮೇಲೆ ಎಷ್ಟು ಅಗ್ರಿಮೆಂಟ್ ಬರುತ್ತೆ, ಎಷ್ಟು ಟೈಪ್ಸ್ ನಾವು ಡಿವೈಡ್ ಮಾಡ್ಬೋದು ಅಂತ ನೋಡಿದಾಗ ಇಲ್ಲೇನಿರುತ್ತೆ, ವ್ಯಾಲಿಡ್ ಅಗ್ರಿಮೆಂಟ್, ವೈಡೇಬಲ್ ಅಗ್ರಿಮೆಂಟ್, ಮತ್ತೆ ಅನ್ಲಾಫುಲ್ ಅಥವಾ ಇಲ್ಲೀಗಲ್ ಅಗ್ರಿಮೆಂಟ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ 4 ತರ ನಾವು ನೋಡ್ತಾ ಇದ್ದೀವಿ: ವ್ಯಾಲಿಡ್ ಅಗ್ರಿಮೆಂಟ್, ವೈಡೇಬಲ್ ಅಗ್ರಿಮೆಂಟ್, ಮತ್ತೆ ಅನ್ಲಾಫುಲ್ ಅಗ್ರಿಮೆಂಟ್. ಓಕೆ, ಸೊ ಒಂದೊಂದಾಗಿ ನೋಡೋಣ ಎಕ್ಸ್ಪ್ಲನೇಷನ್. ಓಕೆ, ಸೊ ವ್ಯಾಲಿಡ್ ಅಗ್ರಿಮೆಂಟ್ ಮೊದಲನೇದಾಗಿ. ವ್ಯಾಲಿಡ್ ಅಗ್ರಿಮೆಂಟ್ ಅಂತಂದ್ರೆ ಸೆಕ್ಷನ್ 10 ಎಲ್ಲಾ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡೋ ಅಂತ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇದ್ರೆ ಅದನ್ನ ವ್ಯಾಲಿಡ್ ಅಗ್ರಿಮೆಂಟ್ ಅಂತೀವಿ. ಅದರಲ್ಲಿ ಕನ್ಸಿಡರೇಷನ್ ಇರಬೇಕು, ಆಮೇಲೆ ಅಕ್ಸೆಪ್ಟೆನ್ಸ್ ಇರಬೇಕು, ಆಫರ್ ಇರಬೇಕು, ಲಾಫುಲ್ ಪ್ರಪೋಸಲ್ ಇರಬೇಕು, ಪರ್ಪಸ್ ಇರಬೇಕು, ಮ್ಯೂಚುವಲ್ ಕನ್ಸೆಂಟ್ ಇರಬೇಕು ಒಬ್ರದೊಬ್ರದ್ದು. ಓಕೆ, ಸೊ ಒಂದು ಏನು ಸರ್ಟನ್ ಆಬ್ಲಿಗೇಷನ್, ಲೀಗಲ್ ಆಬ್ಲಿಗೇಷನ್ ಮಾಡುವಂತ ಇಬ್ರಿಗೂ ಕೆಪಾಸಿಟಿ ಇರಬೇಕು. ಸೊ ಎಲ್ಲಾ ಒಂದು ರಿಕ್ವೈರ್ಮೆಂಟ್ಸ್ ಏನ್ ಸೆಕ್ಷನ್ 10 ಅಲ್ಲಿ ಹೇಳಿದ್ದಾರೆ ಆ ವ್ಯಾಲಿಡ್ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಆಗೋದಕ್ಕೆ, ಅವೆಲ್ಲ ಇದ್ರಲ್ಲಿದ್ರೆ ಅದನ್ನ ನಾವು ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಇದ್ರ ಎಕ್ಸ್ಪ್ರೆಷನ್ ಏನ್ ಬರುತ್ತೆ, ವ್ಯಾಲಿಡ್ ಅಗ್ರಿಮೆಂಟ್ ಆಲ್ಸೋ ನೋನ್ ಆಸ್ ಅ ಲೀಗಲ್ ಬೈಂಡಿಂಗ್ ಕಾಂಟ್ರಾಕ್ಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ 2 or more parties that is enforceable by law. ಇನ್ನು ಕಾನೂನು ಪ್ರಕಾರ ನಾವು ಯಾವ ಒಂದು ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಅನ್ನ ಜಾರಿ ಮಾಡಬಹುದು, ಅದರ ಕ್ವಶನ್ ಕೇಳಬಹುದು, ಅಥವಾ ಅದನ್ನ ಮಾಡ್ಲೇಬೇಕು, ನೀವು ಪರ್ಫಾರ್ಮ್ ನಿಮ್ಮ ಪಾರ್ಟ್ ನ ನೀವು ಪರ್ಫಾರ್ಮ್ ಮಾಡ್ಲೇಬೇಕು ಅಂತ ನಾವು ಕಾನೂನು ಪ್ರಕಾರ ಅವ್ರನ್ನ ಒತ್ತಾಯಿಸಬಹುದು. ಅಂತ ಒಂದು ಅಗ್ರಿಮೆಂಟ್ ಅನ್ನ ನಾವೇನಂತ ಹೇಳ್ತೀವಿ, ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. To be valid, an agreement must meet certain legal requirements, including having an offer, acceptance, mutual consent, lawful purpose, consideration, and parties with the capacity to contract. ಸೊ ಇದೆಲ್ಲ ಒಂದು ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಿದ್ರೆ ಅದು ವ್ಯಾಲಿಡ್ ಅಗ್ರಿಮೆಂಟ್ ಆಗುತ್ತೆ. ಓಕೆ, ಸೊ ಯಾವ ಒಂದು ಅಗ್ರಿಮೆಂಟ್ ಅನ್ನ ಕಾನೂನು ಪ್ರಕಾರ ನಾವು ಎನ್ಫೋರ್ಸಿಬಲ್ ಮಾಡಬಹುದು, ಆ ಒಂದು ಅಗ್ರಿಮೆಂಟ್ ಅನ್ನ ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ಅಂತಂದ್ರೆ ವೈಡ್ ಅಗ್ರಿಮೆಂಟ್. ವೈಡ್ ಅಗ್ರಿಮೆಂಟ್ ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ತಪ್ಪಾಗಿರುತ್ತೆ, ಅದು ವೈಡ್ ಆಗಿರುತ್ತೆ, ಅದನ್ನ ಎನ್ಫೋರ್ಸ್ ಮಾಡಕ್ ಆಗಲ್ಲ. ಸೊ ದಟ್ ಈಸ್ ಕಾಲ್ಡ್ ವೈಡ್ ಅಗ್ರಿಮೆಂಟ್. ಸೊ ಇಲ್ಲಿ ಏನ್ ಸ್ಟೇಟ್ಮೆಂಟ್ ಹೇಳ್ತಾರೆ, ವೈಡ್ ಅಗ್ರಿಮೆಂಟ್ಸ್ ಅನ್ನ ಅಗ್ರಿಮೆಂಟ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ ಇಸ್ ಸೇಡ್ ಟು ಬಿ ವೈಡ್. ಯಾವ ಒಂದು ಅಗ್ರಿಮೆಂಟ್ ಅನ್ನ ನಾವು ಕಾನೂನು ಪ್ರಕಾರ ಅದನ್ನ ಎನ್ಫೋರ್ಸ್ ಮಾಡಕ್ ಆಗಲ್ವೋ, ಜಾರಿ ತರಕ್ ಆಗಲ್ವೋ, ಅಥವಾ ಯಾವ್ದೇ ಒಂದು ಪಾರ್ಟಿಗೆ ನಾವು ಫೋರ್ಸ್ ಮಾಡಕ್ ಆಗಲ್ಲ, ಈ ನಿಂದು ಇದು ಪಾರ್ಟ್ ಇದೆ, ನೀನ್ ಇದನ್ನ ಫುಲ್ಫಿಲ್ ಮಾಡ್ಬೇಕು, ನೀನ್ ಪರ್ಫಾರ್ಮ್ ಮಾಡ್ಲೇಬೇಕು ಅಂತ ನಾವು ಫೋರ್ಸ್ ಮಾಡಕ್ ಆಗಲ್ಲ. ಓಕೆ, ಸೊ ಅಂತ ಒಂದು ಅಗ್ರಿಮೆಂಟ್ ಅನ್ನ ನಾವು ಯಾವ ಒಂದು ಅಗ್ರಿಮೆಂಟ್ ಅನ್ನ ಲಾ ಮೂಲಕ, ಕಾನೂನು ಮೂಲಕ ನಾವು ಜಾರಿ ತರಕ್ ಆಗಲ್ವೋ, ಎನ್ಫೋರ್ಸ್ ಮಾಡಕ್ ಆಗಲ್ವೋ, ಅದನ್ನ ನಾವು ವೈಡ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಅನ್ ಅಗ್ರಿಮೆಂಟ್ ಬೈ ಮೈನರ್ ಹ್ಯಾಸ್ ಬಿನ್ ಹೆಲ್ಡ್ ಟು ಬಿ ವೈಡ್. ಏನಂತ ಹೇಳ್ತಾರೆ ಇಲ್ಲಿ, ಮೈನರ್ ಏನ ಇರ್ತಾರೆ, ವಯಸ್ಸಿಗೆ ಚಿಕ್ಕವ್ರು, 18 ವಯಸ್ಸಿನ ಚಿಕ್ಕವ್ರು ಇರ್ತಾರೆ, ಅವ್ರ ಜೊತೆ ಅಗ್ರಿಮೆಂಟ್ ಆದ್ರೆ ಅದು ವೈಡ್ ಅಗ್ರಿಮೆಂಟ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಸೆಕ್ಷನ್ 10 ಅಲ್ಲಿ, ಕಾಂಟ್ರಾಕ್ಟ್ ಆಕ್ಟ್ ನ ಸೆಕ್ಷನ್ 10 ಅಲ್ಲಿ ನಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಕೆಪಾಸಿಟಿ ಆಫ್ ಕಾಂಟ್ರಾಕ್ಟ್ ಏನಿರುತ್ತೆ, ಆ ಮನುಷ್ಯನಿಗೆ ಇರ್ಬೇಕು, ಪಾರ್ಟೀಸ್ಗೆ ಇರ್ಬೇಕು, 18 ವಯಸ್ಸು ಮೇಲ್ಪಟ್ಟವ್ರು ಇರ್ಬೇಕು, ಕೆಳಗಡೆ ಇದ್ರೆ ಅದು ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ದಟ್ಸ್ ವೈ ಇದನ್ನೇನಾಗುತ್ತೆ, ಇಲ್ಲಿ ವೈಡ್ ಅಗ್ರಿಮೆಂಟ್ ಆಗುತ್ತೆ. ಮೈನರ್ ಜೊತೆ ಮಾಡ್ಕೊಂಡ್ರೆ ವೈಡ್ ಅಗ್ರಿಮೆಂಟ್ ಆಗುತ್ತೆ, ಹೌದಲ್ವಾ? ಓಕೆ, ಸೊ ಸೆಕ್ಷನ್ 24 to 30 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಮೇಕ್ಸ್ ಸ್ಪೆಸಿಫಿಕ್ ಮೆನ್ಷನ್ ಆಫ್ ಅಗ್ರಿಮೆಂಟ್ಸ್ ವಿಚ್ ಆರ್ ವೈಡ್. ಸೆಕ್ಷನ್ 24 ಇಂದ 30 ವರೆಗೂ ನಮ್ಗೆ ಏನ್ ಹೇಳುತ್ತಂತೆ, ಯಾವ ಒಂದು ಅಗ್ರಿಮೆಂಟ್ಗಳು ಏನು ವೈಡ್ ವೇ ಅಂತ ಹೇಳಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ದೋಸ್ ಅಗ್ರಿಮೆಂಟ್ಸ್ ಇನ್ಕ್ಲೂಡ್ ಅನ್ ಅಗ್ರಿಮೆಂಟ್ without consideration, an agreement in restraint of marriage, and an agreement in restraint of trade. ಏನ್ ಹೇಳ್ತಾರೆ, ಅವೆಲ್ಲವನ್ನು ಒಳಗೊಂಡು ಸೆಕ್ಷನ್ 24 ಇಂದ 30 ವರೆಗೂ ಏನ್ ಹೇಳಿದ್ದಾರೆ ಅದೆಲ್ಲ ಒಳಗೊಂಡು, ಮತ್ತೆ ಇನ್ನೊಂದ್ ಏನ್ ಹೇಳ್ತಾರೆ, ಕನ್ಸಿಡರೇಷನ್ ಇಲ್ಲದೆ ಮಾಡ್ಕೊಳಂತ ಅಗ್ರಿಮೆಂಟ್ ಕೂಡ ವೈಡ್ ಅಗ್ರಿಮೆಂಟ್ ಆಗುತ್ತೆ. ಅದೇ ರೀತಿ ನಿನ್ ಮದ್ವೆನೇ ಆಗ್ಬಾರ್ದು ಅಥವಾ ನಾನ್ ಮದ್ವೆನೇ ಆಗಲ್ಲ ಅಂತ ಹೇಳಿ ಯಾರಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ, ಅಥವಾ ನೀನ್ ಈ ಕೆಲಸ ನಿನಗೆ ನಾನು ಇಷ್ಟೊಂದು ಹೆಲ್ಪ್ ಮಾಡ್ತೀನಿ, ಇಷ್ಟು ಮಾಡ್ತೀನಿ, ಬಟ್ ನಿನ್ ಮದ್ವೆ ಆಗ್ಬಾರ್ದು, ಆ ರೀತಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ವೈಡ್ ಅಗ್ರಿಮೆಂಟ್ ಆಗುತ್ತೆ. ಕಾಂಟ್ ಬಿ ಅಗ್ರಿಮೆಂಟ್ ಲೈಕ್ ದಟ್. ಓಕೆ, ಸೊ ಮ್ಯಾರೇಜ್ ಮೇಲೆ ಆಗ್ಲಿ ಅಥವಾ ಟ್ರೇಡ್ ಮೇಲಾಗ್ಲಿ
ಯಾವ್ದೇ ಒಂದು ನೀನ್ ಅದ್ ಮಾಡಬಾರ್ದು, ನೀನ್ ಈ ಕೆಲಸ ಮಾಡ್ಲೇಬಾರ್ದು, ನೀನು ಹೀಗೆ ಇರ್ಬೇಕು ಅಂತ ಹೇಳಿ ನಾವು ಯಾವ್ದನ್ನು ರಿಸ್ಟ್ರೈನ್ ಮಾಡಿದ್ರೆ, ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅದು ವೈಡ್ ಅಗ್ರಿಮೆಂಟ್ ಆಗೋದೇ ಇಲ್ಲ. ಯಾಕಂದ್ರೆ ಆ ಮನುಷ್ಯನ ಫ್ರೀಡಮ್ಗೆ ನಾವು ಬ್ರೇಕ್ ಹಾಕ್ತಾ ಇರ್ತೀವಿ. ಸೊ ದಟ್ ಈಸ್ ವೈಡ್ ಅಗ್ರಿಮೆಂಟ್. ಯಾವ್ದನ್ನ ಕಾನೂನು ಪ್ರಕಾರ ಜಾರಿ ತರಕ್ ಆಗಲ್ವೋ ಅದೇನಾಗುತ್ತೆ, ವೈಡ್ ಅಗ್ರಿಮೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಥರ್ಡ್ ಪಾಯಿಂಟ್ ಏನಿದೆ, ವೈಡೇಬಲ್ ಅಗ್ರಿಮೆಂಟ್. ಇದು ವೈಡ್ ಅಗ್ರಿಮೆಂಟ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವೈಡೇಬಲ್ ಅಗ್ರಿಮೆಂಟ್ ಅಂದ್ರೆ ಇದನ್ನ ಕೂಡ ವೈಡ್ ಅಂತ ಡಿಕ್ಲೇರ್ ಮಾಡಬಹುದು, ಬಟ್ ಪಾರ್ಟಿಯ ಒಂದು ಒಪ್ಪಿಗೆ ಮೇರೆಗೆ. ಇಬ್ರು ಪಾರ್ಟಿಗಳು ಇರ್ತಾರೆ ಕಾಂಟ್ರಾಕ್ಟ್ ಅಲ್ಲಿ, ಸೊ ಒಬ್ಬ ಯಾರಾದ್ರೂ ಪಾರ್ಟಿ ಅದನ್ನ ಕ್ಯಾನ್ಸಲ್ ಮಾಡ್ಲೂಬಹುದು, ಮಾಡದೇನೆ ಇರಬಹುದು. ಓಕೆ, ಸೊ ಇಲ್ಲಿ ವೈಡೇಬಲ್ ಕಾಂಟ್ರಾಕ್ಟ್ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ವೈಡೇಬಲ್ ಅಗ್ರಿಮೆಂಟ್ ಈಸ್ ಅನ್ ವ್ಯಾಲಿಡ್ ಕಾಂಟ್ರಾಕ್ಟ್ that can be cancelled or avoided by one or both parties, typically due to a defect in its formation or execution, such as coercion, fraud, or undue influence. Unlike a void contract, which is invalid from the beginning, a voidable contract is initially binding but can be terminated by the party with the right to rescind it. ಓಕೆ, ಸೊ ಏನ್ ಹೇಳ್ತಾರೆ ಇಲ್ಲಿ, ವೈಡೇಬಲ್ ಅಗ್ರಿಮೆಂಟ್ ಯಾವುದೇ ಒಂದು ಏನು ವ್ಯಾಲಿಡ್ ಕಾಂಟ್ರಾಕ್ಟ್ ಇದೆ ಅದು ಸ್ಟಾರ್ಟಿಂಗ್ ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಪಾರ್ಟಿಗಳ ಮೇಲೆ, ಅದು ಎಕ್ಸಿಕ್ಯೂಷನ್ ಮಾಡಿರ್ತಾರೆ ಅವರು, ಅಥವಾ ಅದರಲ್ಲಿ ಏನೋ ಒಂದು ಡಿಫೆಕ್ಟ್ ಕಾಣಿಸುತ್ತೆ ಅವರಿಗೆ, ಆ ಎಕ್ಸಿಕ್ಯೂಷನ್ ಅಲ್ಲಿ ಅದ್ರ ಡಿಫೆಕ್ಟ್ ಕಾಣಿಸ್ಬೋದು, ಅಥವಾ ಅದ್ರ ಫಾರ್ಮೇಶನ್ ಅಲ್ಲಿ ಡಿಫೆಕ್ಟ್ ಕಾಣಿಸ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಕರೆಕ್ಟ್ ಆಗಿ ಇರುತ್ತೆ, ಅವ್ರು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮೊದಲೇ ಒಂದು ಸಮಸ್ಯೆ ಬಂದ್ಬಿಡ್ತು, ಆ ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಒಳಪಟ್ಟು ಅದನ್ನ ಕನ್ಸಿಡರ್ ಮಾಡ್ಕೊಂಡು ಆ ಸಮಸ್ಯೆನ ಅವರ ಒಂದು ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಯಾವುದೇ ಒಂದು ಪಾರ್ಟಿ ಏನ್ ಮಾಡಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, ಸೊ ಅದನ್ನ ವೈಡ್ ಕ್ಯಾನ್ಸಲ್ ಕೂಡ ಮಾಡಬಹುದು, ಅದನ್ನ ರಿಜೆಕ್ಟ್ ಕೂಡ ಮಾಡಬಹುದು, ಟರ್ಮಿನೇಟ್ ಕೂಡ ಮಾಡಬಹುದು. ಸೊ ಲೈಕ್ ದಟ್ ಇಲ್ಲಿ ಏನ್ ಹೇಳ್ತಾರಂತಂದ್ರೆ, ಒಂದೇನಾದ್ರೂ ಸಮಸ್ಯೆ ಉದ್ಭವ ಆದ್ರೆ, ಏನಾದ್ರು ಅದ್ರ ಫಾರ್ಮೇಶನ್ ಅಲ್ಲ ಅದ್ರ ತಯಾರಿಕೆಯಲ್ಲ ಏನೋ ಡಿಫೆಕ್ಟ್ ಇದ್ಬಿಟ್ಟು ಅದ್ ನಂತರ ಕಂಡು ಬಂದಿದ್ರೆ, ಅಥವಾ ಅದರ ಎಕ್ಸಿಕ್ಯೂಷನ್ ಮಾಡುವಾಗ ಅದನ್ನ ಒಂದೇನು ಅವ್ರು ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ ಆ ಒಂದು ಸಮಯದಲ್ಲಿ ಏನಾದ್ರೂ ಒಂದು ತಪ್ಪಾಗಿದ್ರೆ, ಅಥವಾ ಕೋರ್ಷನ್, ಫ್ರಾಡ್, ಅಂಡು ಇನ್ಫ್ಲೂಯೆನ್ಸ್ ಏನಾದ್ರೂ ಈ ರೀತಿ ಆಗ್ಬಿಟ್ರೆ, ಆವಾಗ ಏನಾಗುತ್ತೆ, ಏನು ಅವರು ಯಾವ್ದೋ ಒಂದು ಪಾರ್ಟಿ ಆಗಿರ್ಬೋದು ಅದನ್ನ ಹೈಲೈಟ್ ಮಾಡಿ ಈ ರೀತಿ ಎಲ್ಲ ಆಗಿದೆ, ಫಸ್ಟ್ ಈ ರೀತಿ ಇರ್ಲಿಲ್ಲ ಬಟ್ ಇವಾಗ ಈ ರೀತಿ ಆಗಿದೆ ಅಂತ ಹೇಳಿ ಅವ್ರ ರೀಸನ್ಸ್ ಕೊಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು, ಅದನ್ನ ಟರ್ಮಿನೇಟ್ ಕೂಡ ಮಾಡ್ಕೋಬಹುದು. ಓಕೆ, ಸೊ ಇದೇನಾಗುತ್ತೆ, ವೈಡ್ ಅಗ್ರಿಮೆಂಟ್ ತರ ಅಲ್ಲ. ವೈಡ್ ಅಗ್ರಿಮೆಂಟ್ ಹೇಗೆ, ಅದು ಸ್ಟಾರ್ಟಿಂಗ್ ಇಂದಾನೇ, ಅದು ಬಿಗಿನಿಂಗ್ ಇಂದಾನೇ ಅಪ್ಲಿಕೇಬಲ್ ಆಗಲ್ಲ, ಬಿಗಿನಿಂಗ್ ಇಂದಾನೇ ಅದು ವೈಡ್ ಇರುತ್ತೆ. ಬಟ್ ವೈಡೇಬಲ್ ಅಗ್ರಿಮೆಂಟ್ ಅಲ್ಲಿ ಬಿಗಿನಿಂಗ್ ಇಂದ ಸ್ಟಾರ್ಟಿಂಗ್ ಇಂದ ಅದು ವೈಡ್ ಆಗಿರಂಗಿಲ್ಲ, ಅದೇನಾಗಿರುತ್ತೆ, ಬೈಂಡಿಂಗ್ ಇರುತ್ತೆ, ಪಾರ್ಟೀಸ್ ಮೇಲೆ ಬೈಂಡಿಂಗ್ ಇರುತ್ತೆ. ಬಟ್ ಲೇಟರ್ ಆನ್ ಅದರಲ್ಲಿ ಉದ್ಭವ ಆಗುವಂತ ಸಮಸ್ಯೆಗಳಿಂದ ಅದೇನಾಗುತ್ತಪ್ಪ ಅಂತಂತಂದ್ರೆ ವೈಡೇಬಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಯಾವ್ದೇ ಒಂದು ಪಾರ್ಟಿ ಆಗಿರ್ಬೋದು ನನ್ನ ಇಚ್ಛೆಗೆ ವಿರುದ್ಧ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ರೀಸನ್ಸ್ ಕೊಟ್ಬಿಟ್ಟು ಅಲ್ಲೇನ್ ಮಾಡಬಹುದು, ಅದನ್ನ ಟರ್ಮಿನೇಟ್ ಮಾಡ್ಕೋಬಹುದು, ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, ಸೊ ಇದೇನಾಗಿದೆಯಪ್ಪ ಅಂತಂದ್ರೆ ವೈಡೇಬಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ, ಸ್ವಲ್ಪ ವೈಡ್ ಅಗ್ರಿಮೆಂಟ್ ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಲಾಸ್ಟ್ ಪಾಯಿಂಟ್ ನೋಡ್ತಾ ಇದೀವಿ ನಾವು. ಫಸ್ಟ್ ಪಾಯಿಂಟ್ ಅಲ್ಲಿ ಅನ್ಲಾಫುಲ್ ಅಥವಾ ಇಲ್ಲೀಗಲ್ ಅಗ್ರಿಮೆಂಟ್. ಅನ್ಲಾಫುಲ್ ಅದ್ರ ಹೆಸರೇ ಹೇಳ್ಬಿಡುತ್ತೆ ಅದೆಂತ ಅಗ್ರಿಮೆಂಟ್ ಅಂತ ಹೇಳಿ, ಅದು ತಪ್ಪಾಗಿರುತ್ತೆ. ಸೆಕ್ಷನ್ 10 ಎಲ್ಲ ರಿಕ್ವೈರ್ಮೆಂಟ್ ಪೂರ್ತಿ ಮಾಡಿರಲ್ಲ, ಅದು ಆ ಹೆಸರು ಹೇಳ್ದಂಗೆ ಅದು ತಯಾರಿಕೆಯಲ್ಲಿನೇ ಇಲ್ಲೀಗಲ್ ಆಗಿರುತ್ತೆ, ತಪ್ಪಾಗಿರುತ್ತೆ. ಓಕೆ, ಸೊ ಈ ಒಂದು ಅಗ್ರಿಮೆಂಟ್ ಅನ್ನ ಕಾನೂನು ಪ್ರಕಾರ ನಾವು ಜಾರಿ ಮಾಡಕ್ ಆಗಲ್ಲ ಅದನ್ನ. ಸೊ ಅದಕ್ಕಾಗ ಏನಾಗುತ್ತೆ, ಅದು ತಯಾರಿಕೆನೆ ತಪ್ಪಾಗಿರುತ್ತೆ, ಅದು ಇಲ್ಲೀಗಲ್ ಇರುತ್ತೆ, ಕಾನೂನಿಗೆ ಏನು ನಾವ್ ಹೇಳ್ಬಹುದು ಅಂತಂದ್ರೆ ಕಾನೂನಿಗೆ ವಿರುದ್ಧವಾಗಿರುತ್ತೆ, ಅದೇನೇ ಕ್ರೈಮ್ ಆಗಿರ್ಬೋದು, ಮತ್ತೊಂದೇನೇ ಆಗಿರ್ಬೋದು. ಓಕೆ, ನಾನು ಇವತ್ತು ಯಾರ್ದೋ ಮನೇನ ದರೋಡೆ ಮಾಡಕ್ ಹೋಗ್ತಾ ಇದ್ದೀನಿ, ನನ್ ಜೊತೆ ನೀನು ಬಾ, ನಿನಗೆ ಶೇರಿಂಗ್ ಕೊಡ್ತೀನಿ ಅಂತ ಹೇಳಿ ನಾನು ಅವ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂತೀನಿ, ಅವ್ನ್ ನನ್ ಜೊತೆ ಬಂದ್ಬಿಡ್ತಾನೆ. ಇದು ಲೀಗಲ್ ಕಾಂಟ್ರಾಕ್ಟ್ ಆಗುತ್ತಾ? ಸಾಧ್ಯನೇ ಇಲ್ಲ. ಕಳ್ತನನೇ ಕ್ರೈಮು, ದರೋಡೆ ಮಾಡೋದೇ ಕ್ರೈಮು, ಅದ್ರಲ್ಲಿ ನಾನು ಅಗ್ರಿಮೆಂಟ್ ಬೇರೆ ಮಾಡ್ಕೊಂಡ್ಬಿಟ್ರೆ ಆ ಅಗ್ರಿಮೆಂಟ್ ಅನ್ನ ಕಾನೂನು ಪ್ರಕಾರ ಎನ್ಫೋರ್ಸ್ ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸೊ ದಟ್ಸ್ ವೈ ಅದೇನಾಗತ್ತಪ್ಪ ಅಂತಂದ್ರೆ ಅನ್ಲಾಫುಲ್ ಅಥವಾ ಇಲ್ಲೀಗಲ್ ಅಗ್ರಿಮೆಂಟ್ ಅಂತ ಹೇಳ್ಬಹುದು. ಓಕೆ, ಸೊ ಇಲ್ಲೇನ್ ಸ್ಟೇಟ್ಮೆಂಟ್ ಕೊಡ್ತಾ ನೋಡೋಣ. ಅನ್ ಇಲ್ಲೀಗಲ್ ಅನ್ಲಾಫುಲ್ ಅಗ್ರಿಮೆಂಟ್ ಅಂಡರ್ ದ ಕಾಮನ್ ಲಾ ಆಫ್ ಕಾಂಟ್ರಾಕ್ಟ್ ಈಸ್ ಒನ್ ದಟ್ ಕೋರ್ಟ್ ವಿಲ್ ನಾಟ್ ಎನ್ಫೋರ್ಸ್ ಬಿಕಾಸ್ ಐದರ್ ದ ಮೇಕಿಂಗ್ ಆಫ್ ದ ಅಗ್ರಿಮೆಂಟ್ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್ ಆರ್ ದ ಅರೇಂಜ್ಮೆಂಟ್ ಬಿಕಮ್ಸ್ ಇಲ್ಲಿಗಲ್ ಬಿಕಾಸ್ ಆಫ್ ದ ವೇ ಇನ್ ವಿಚ್ ಇಟ್ ಈಸ್ ಪರ್ಫಾರ್ಮ್ಡ್. ಸೊ ಇಲ್ಲೇನ್ ಹೇಳ್ತಾರೆ, ಈ ಒಂದೇನ್ ಕಾಂಟ್ರಾಕ್ಟ್ ಇದೆ, ಈ ಒಂದು ಅಗ್ರಿಮೆಂಟ್ ಏನಿದೆ, ಇದನ್ನ ಕೋರ್ಟ್ಗಳು ಎನ್ಫೋರ್ಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದರ ತಯಾರಿಕೆಯಲ್ಲಿನೇ ತಪ್ಪಾಗಿರುತ್ತೆ, ಅಂದ್ರೆ ಇಲ್ಲೀಗಲ್ ಇರುತ್ತೆ, ಕಾನೂನಿಗೆ ವಿರುದ್ಧವಾಗಿರುತ್ತೆ, ಅಥವಾ ಅದೇನಾಗಿದೆ ಅಂತಂದ್ರೆ ಅಗ್ರಿಮೆಂಟ್ ಇಲ್ಲೀಗಲ್ ಆಗಿ ಪರಿವರ್ತನೆಗೊಂಡಿದೆ, ಅದರ ಪರ್ಫಾರ್ಮೆನ್ಸ್ ಅಲ್ಲಿ
ಆ ಒಂದು ಅದರದೇನು ನಡವಳಿಕೆ ಇದೆ, ಎಕ್ಸಿಕ್ಯೂಷನ್ ಇದೆ, ಅದ್ರಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿಗ್ಯಾಲಿಟಿ ಕಾಣಿಸ್ಕೊಂಡಿದೆ. ಆವಾಗ ಏನಾಗುತ್ತೆ, ಅದು ಅನ್ಲಾಫುಲ್ ಅಗ್ರಿಮೆಂಟ್ ಅಥವಾ ಇಲ್ಲಿಗಲ್ ಅಗ್ರಿಮೆಂಟ್ ಅಂತ ನಾವು ಅದನ್ನ ಕರಿತೀವಿ. ಸೊ ದ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಸಚ್ ಅನ್ ಅಗ್ರಿಮೆಂಟ್ ಇಸ್ ಅನ್ ಅಗ್ರಿಮೆಂಟ್ ಟು ಕಮಿಟ್ ಕ್ರೈಮ್. ಸೊ ನಾ ಈಗ ಏನ್ ಹೇಳಿದ್ರೆ ಜಸ್ಟ್ ದರಡು ಮಾಡ್ಕೊಳ್ತಾನೆ ಅಂತ ಹೇಳಿದೆ, ದರೋಡೆ ಮಾಡೋದೇ ಕ್ರೈಮ್. ಆ ಕ್ರೈಮ್ ಅಲ್ಲಿ ನಾನು ಪಾರ್ಟ್ನರ್ ಇಟ್ಕೊಂತೀನಿ, ನಾನು ಅಗ್ರಿಮೆಂಟ್ ಮಾಡ್ಕೊಂತೀನಿ ಅಂದ್ರೆ ಅದು ಇಲ್ಲೀಗಲ್ ಅಗ್ರಿಮೆಂಟ್ ಆಗುತ್ತೆ, ಅನ್ಲಾಫುಲ್ ಅಗ್ರಿಮೆಂಟ್ ಆಗುತ್ತೆ. ಓಕೆ, ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪಾಯಿಂಟ್ ಮೂವ್ ಆಗೋಣ. ಓಕೆ, ಸೊ ಇಲ್ಲೇನಾಗಿದೆ, ಡಿಫ್ರೆನ್ಸ್ ಬಿಟ್ವೀನ್ ವೈಡ್ ಅಗ್ರಿಮೆಂಟ್ ಅಂಡ್ ವೈಡಬಲ್ ಅಗ್ರಿಮೆಂಟ್ ಎರಡರ ಮಧ್ಯೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಇವುಗಳ ಮಧ್ಯೆ ನಾನು ಡಿಫ್ರೆನ್ಸ್ ಒಂದು ಹೇಳ್ಬಿಡ್ತೀನಿ. ಓಕೆ, ಸೊ ಇದು ಎಕ್ಸಾಮ್ ಕೂಡ ನಿಮಗೆ ಬರುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ವೈಡ್ ಅಗ್ರಿಮೆಂಟ್ ಅಂಡ್ ವೈಡಬಲ್ ಅಗ್ರಿಮೆಂಟ್ ಅಂತ ಹೇಳಿ. ಸೊ ಇದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. ಆಮೇಲೆ ನೀವು ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಈ ವೈಡ್ ಅಗ್ರಿಮೆಂಟ್ ಏನು, ವೈಡಬಲ್ ಅಗ್ರಿಮೆಂಟ್ ಏನು ಅಂತ ಹೇಳಿ ಇಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ ಅಷ್ಟೇ ಅಲ್ಲ, ನೀವು ಇನ್ನೂ ಜಾಸ್ತಿ ಪಾಯಿಂಟ್ಸ್ ಕೂಡ ಬರೀಬಹುದು ಅದರಲ್ಲಿ. ಸೊ ಸ್ವಲ್ಪ ಇದ್ ಮಾಡಿ, ಸ್ವಲ್ಪ ಗಮನ ಇಟ್ಟು ಅದರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ, ವೈಡ್ ಅಗ್ರಿಮೆಂಟ್ ಮತ್ತೆ ವೈಡಬಲ್ ಅಗ್ರಿಮೆಂಟ್ ಬಗ್ಗೆ. ಓಕೆ, ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನೋಡೋಣ. ವೈಡಬಲ್ ಅಗ್ರಿಮೆಂಟ್ ಇಸ್ ಅ ವೈಡಬಲ್ ಅಟ್ ದ ಆಪ್ಷನ್ ಆಫ್ ಒನ್ ಆಫ್ ದ ಪಾರ್ಟೀಸ್ ದೇರ್ ಟು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ವೈಡಬಲ್ ಅಗ್ರಿಮೆಂಟ್ ಏನಿದೆ ಅದನ್ನ ಯಾವ್ದಾದ್ರು ಒಂದು ಪಾರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರೇನು ಅದನ್ನ ಟರ್ಮಿನೇಟ್ ಮಾಡ್ಕೋಬಹುದು, ಕ್ಯಾನ್ಸಲ್ ಮಾಡ್ಕೋಬಹುದು. ಅಲ್ಲೇನೋ ತಪ್ಪಾಗಿ ಕಾಣಿಸಿದ್ರೆ, ಫಾರ್ಮೇಶನ್ ಏನೋ ತಪ್ಪಾದ್ರೆ, ಎಕ್ಸಿಕ್ಯೂಷನ್ ತಪ್ಪಾದ್ರೆ ಅವ್ರು ಅದನ್ನ ವೈಡ್ ಕಾಂಟ್ರಾಕ್ಟ್ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು, ವೈಡಬಲ್ ಅಂತ ಡಿಕ್ಲೇರ್ ಮಾಡಬಹುದು. ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಅವ್ರಿಗೆ ಚಾನ್ಸ್ ಇರುತ್ತೆ. ಬಟ್ ವೈಡ್ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಅದು ಕಾನೂನು ಪ್ರಕಾರ ಎನ್ಫೋರ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಇಬ್ರು ಪಾರ್ಟಿಗಳು, ಯಾವ್ದು ಒಂದು ಪಾರ್ಟಿ ಅಲ್ಲ, ಯಾರು ಕೂಡ ಅದನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ, ಯಾರು ಕೂಡ ಅದನ್ನ ಏನು ವ್ಯಾಲಿಡ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಸೊ ಅದು ಸ್ಟಾರ್ಟಿಂಗ್ ಇಂದಾನೇ ತಪ್ಪಾಗಿರುತ್ತೆ. ಸೊ ಅದನ್ನ ವೈಡ್ ಅಗ್ರಿಮೆಂಟ್ ವೈಡ್ ಕಾಂಟ್ರಾಕ್ಟ್ ಅಂತ ನಾವು ಹೇಳಬಹುದು. ಓಕೆ, ಸೊ ಇಲ್ಲಿ ಏನಾಗಿದೆ ಎರಡಕ್ಕೂ, ಇಲ್ಲಿ ಫಸ್ಟ್ ವೈಡಬಲ್ ಕಾಂಟ್ರಾಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಪಾರ್ಟಿ ಅದನ್ನ ಏನ್ ಮಾಡಬಹುದು ಅಂದ್ರೆ ವೈಡಬಲ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೋಬಹುದು. ಇಲ್ಲಿ ಯಾವುದೇ ಪಾರ್ಟಿ, ಒಂದು ಪಾರ್ಟಿ ಕೂಡ ಅದನ್ನ ಏನು ಡಿಕ್ಲೇರ್ ಮಾಡೋ ಒಂದು ಸ್ಥಿತಿಯಲ್ಲೇ ಇರಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಾನೆ ತಪ್ಪಾಗಿರುತ್ತೆ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ನಾವು ನೋಡ್ತೀವಿ, the defect in the case of a wideable agreement is curable and may be condoned, whereas a wide agreement is wide ab initio and its defects are not curable. So ಇಲ್ಲೇನ್ ಹೇಳ್ತಾರೆ ಸೆಕೆಂಡ್ ಪಾಯಿಂಟ್ ಅಲ್ಲಿ, ವೈಡೇಬಲ್ ಅಗ್ರಿಮೆಂಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಮಿಸ್ಟೇಕ್ಸ್ ಇದ್ರೆ, ಪಾರ್ಟಿಗಳ ಕನ್ಸಿಡರೇಷನ್ ಮೇಲೆ ಅಥವಾ ಅವರ ಒಂದು ಇಬ್ರು ಕೂಡ ಮಾತಾಡ್ಕೊಂಡು ಅದನ್ನ ಬಗೆಹರಿಸಬಹುದು. ಅದು ಕ್ಯೂರೇಬಲ್ ಇರುತ್ತೆ, ತೊಂದ್ರೆ, ಯಾಕಂದ್ರೆ ಎರಡು ಪಾರ್ಟಿಗಳು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಬಗೆಹರಿಸ್ಕೋಬಹುದು. ಬಟ್ ವೈಡ್ ಕಾಂಟ್ರಾಕ್ಟ್ ಅಥವಾ ವೈಡ್ ಅಗ್ರಿಮೆಂಟ್ ಅಲ್ಲಿ ಇಬ್ರು ಪಾರ್ಟಿಗಳು ಸೇರಿ ಅದನ್ನ ಸಾಲ್ವ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಲ್ಲಿ ಸಾಲ್ವ್ ಮಾಡೋ ತರ ಪ್ರಾಬ್ಲಮ್ಸ್ ಇರಲ್ಲ. ಅದು ಕಾನೂನು ಪ್ರಕಾರ ಜಾರಿ ಮಾಡಲಾಗದಂತಹ ಒಂದು ತಪ್ಪಾದಂತಹ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ದ್ಯಾಟ್ಸ್ ವೈ ಅದೇನಾಗಿರುತ್ತಪ್ಪ ಅಂತಂದ್ರೆ ಅದನ್ನ ಕ್ಯೂರ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಥರ್ಡ್ ಪಾಯಿಂಟ್ ನೋಡೋಣ. ವೈಡಬಲ್ ಅಗ್ರಿಮೆಂಟ್ ಡಸ್ ನಾಟ್ ಬಿಕಮ್ ವೈಡ್ ಅನ್ಲೆಸ್ ದ ಪಾರ್ಟಿ ಅಟ್ ಹೂಸ್ ಆಪ್ಷನ್ ಇಟ್ ಈಸ್ ವೈಡೇಬಲ್. ಏನ್ ಹೇಳ್ತಾರೆ ಇಲ್ಲಿ, ಯಾವ್ದಾದ್ರು ಒಂದು ಪಾರ್ಟಿ ಅದನ್ನ ವೈಡ್ ಅಂತ ಹೇಳಿ ಡಿಕ್ಲೇರ್ ಮಾಡೋವರೆಗೂ ಅದು ವೈಡ್ ಅಂತ ಆಗೋದೇ ಇಲ್ಲ. ಯಾಕಂದ್ರೆ ಪಾರ್ಟಿ ಮೇಲೆ ಡಿಪೆಂಡ್ ಇರುತ್ತೆ, ನೀನ್ ಅದನ್ನ ವೈಡ್ ಅಂತ ಡಿಕ್ಲೇರ್ ಮಾಡ್ತೀವೋ ಅಥವಾ ಇಲ್ವೋ ಅದು ಪಾರ್ಟಿ ಮೇಲೆ ಬಿಟ್ಟಿತ್ತು, ಇಬ್ರು ಪಾರ್ಟಿ ಇರ್ತಾರಲ್ಲ ಆ ಪಾರ್ಟಿಗಳ ಮೇಲೆ ಬಿಟ್ಟಿತ್ತು. ಓಕೆ, ಸೊ ಬಟ್ ವೈಡ್ ಅಗ್ರಿಮೆಂಟ್ ಅಲ್ಲಿ ಅದು ಸ್ಟಾರ್ಟಿಂಗ್ ಇಂದಾನೇ ವೈಡ್ ಇರುತ್ತೆ, ನೀವೇ ಡಿಕ್ಲೇರ್ ಮಾಡದೇ ಇರ್ರಿ. ಓಕೆ, ಸೊ ಅದೇನಾಗುತ್ತೆ, ವೈಡ್ ಅಂದ್ರೆ ಇಟ್ ಮೀನ್ಸ್ ವೈಡ್, ಅದು ಯಾವಾಗ್ಲೂ ವ್ಯಾಲಿಡ್ ಆಗಕ್ಕೆ ಸಾಧ್ಯ ಇಲ್ಲ. ವೈಡೇಬಲ್ ಅಗ್ರಿಮೆಂಟ್ ಅಲ್ಲಿ ನಾವು ಕ್ಯೂರ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಅದನ್ನ ವ್ಯಾಲಿಡ್ ಅಗ್ರಿಮೆಂಟ್ ಆಗಿ ಕನ್ಸಿಡರ್ ಮಾಡಬಹುದು. ಬಟ್ ವೈಡ್ ಅಗ್ರಿಮೆಂಟ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಇನಿಷಿಯಲ್ ಸ್ಟೇಜ್ ಇಂದಾನೆ ಅದು ತಪ್ಪಾಗಿರುತ್ತೆ, ಸ್ಟಾರ್ಟಿಂಗ್ ಇಂದಾನೆ ಅದು ತಪ್ಪಾಗಿರುತ್ತೆ. ಸೊ ವೈಡೇಬಲ್ ಅಗ್ರಿಮೆಂಟ್ಗೂ ವೈಡ್ ಅಗ್ರಿಮೆಂಟ್ಗೂ ಮೂರ್ ಡಿಫ್ರೆನ್ಸ್ ನೋಡಿದೀವಿ. ಇನ್ನೊಂದೆರಡು ಪಾಯಿಂಟ್ ಇದೆ, ನೋಡ್ಕೊಂಡ್ಬಿಡೋಣ. ಓಕೆ, ಸೊ ವೈಡೇಬಲ್ ಅಗ್ರಿಮೆಂಟ್ ಇಂಪ್ಲೈಸ್ ಅ ಕಾಂಟ್ರಾಕ್ಟ್ in which the consent of one of the parties to contract is not free, whereas a wide agreement does not an agreement which does not fulfill the essentials of a valid contract. Okay, so wideable agreement ಅಲ್ಲಿ ಏನಾಗಿರುತ್ತೆ, ಏನು ಕಾಂಟ್ರಾಕ್ಟ್ ಒಂದು ಇಂಪ್ಲೈ ಇರುತ್ತೆ, ಬಟ್ ಇಲ್ಲೇನು ಒಂದು ಪಾರ್ಟಿ ಏನಿದೆ, ಕನ್ಸೆಂಟ್ ಆಫ್ ಒನ್ ಆಫ್ ದ ಪಾರ್ಟೀಸ್ ಕಾಂಟ್ರಾಕ್ಟ್ ಇಸ್ ನಾಟ್ ಫ್ರೀ. ಅವ್ರದ್ದು ಒಬ್ಬರದು ಏನೋ ಕನ್ಸೆಂಟ್ ಇರುತ್ತೆ, ಫ್ರೀ ಇರಲ್ಲ. ಇನ್ನೊಬ್ರದ್ದು ಫ್ರೀ ಇರುತ್ತೆ, ಬಟ್ ಒಬ್ಬರದು ಫ್ರೀ ಇರಲ್ಲ. ಅಲ್ಲಿ ಸ್ವಲ್ಪ ಏನೋ ತೊಂದರೆ ಆಗಿರುತ್ತೆ, ಫಾರ್ಮೇಶನ್ ತೊಂದರೆ ಆಗಿರ್ಬಹುದು, ಅಥವಾ ಮಧ್ಯಕ್ಕೆ ಏನಾದ್ರು ಸಮಸ್ಯೆ ಉದ್ಭವ ಆಗಿರ್ಬಹುದು, ಅಥವಾ ನಾವು ಅನ್ಕೊಂಡ ರೀತಿಯಲ್ಲಿ ಆ ಕಾಂಟ್ರಾಕ್ಟ್ ಮುಂದುವರಿತೇ ಇರಬಹುದು. ಸೊ ಆವಾಗ ಏನಾಗುತ್ತೆ, ಅಲ್ಲಿ ಒಂದು ಕನ್ಸೆಂಟ್ ಇರುತ್ತೆ, ಒಂದು ಪಾರ್ಟಿದು ಫ್ರೀ ಆಗಿರಲ್ಲ. ಬಟ್ ವೈಡ್ ಅಗ್ರಿಮೆಂಟ್ ಅಲ್ಲಿ
ಅದೇನಾಗಿರುತ್ತೆ ಅಂತಂದ್ರೆ ಒಂದು ಎಸೆನ್ಷಿಯಲ್ಸ್ ಅನ್ನೋದು ಫುಲ್ಫಿಲ್ ಮಾಡಲ್ಲ. ವೈಡ್ ಅಗ್ರಿಮೆಂಟ್ ತಪ್ಪಾಗಿನೇ ಇರುತ್ತೆ. ಅದರಲ್ಲಿ ಕನ್ಸೆಂಟ್ ಇರಲ್ಲ ಸರಿಯಾಗಿ, ಅದರಲ್ಲಿ ಏನು ಪಾರ್ಟೀಸ್ ಕಾಂಪಿಟೆಂಟ್ ಇರ್ತಾರೋ ಇಲ್ವೋ ಗೊತ್ತಿರಲ್ಲ. ಓಕೆ, ಮತ್ತೆ ಅದರಲ್ಲಿ ಏನು ನಮ್ಗೆ ಸೆಕ್ಷನ್ 10 ಅಲ್ಲಿ ಏನೇನ್ ಹೇಳಿದ್ದಾರೆ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ, ಅದ್ಯಾವ್ದು ಆಫರ್ ಆಗ್ಲಿ, ಎಕ್ಸೆಪ್ಟೆನ್ಸ್ ಆಗ್ಲಿ, ಏನು ಪ್ರಾಮಿಸ್ ಆಗ್ಲಿ, ಇವ್ಯಾವ್ದು ಕರೆಕ್ಟ್ ಆಗಿ ಫಾಲೋ ಆಗಿರಲ್ಲ. ಸೊ ಅದಕ್ಕಾಗಿ ಯಾವ ಒಂದು ಅಗ್ರಿಮೆಂಟ್ ನಾವು ವೈಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ, ಬಟ್ ವೈಡೇಬಲ್ ಅಗ್ರಿಮೆಂಟ್ ಅಲ್ಲಿ ಅದು ಒಂದು ಏನು ಕರೆಕ್ಟ್ ಆಗಿರುವಂತ ಕಾಂಟ್ರಾಕ್ಟೇ ಆಗಿದ್ರು ಕೂಡ ಮುಂದೆ ಬರ್ತಾ ಬರ್ತಾ ಅಲ್ಲಾದ್ರೆ ಏನಾದ್ರು ದೋಷಗಳು ಕಂಡು ಬಂದ್ರೆ, ಅಥವಾ ಒಂದು ಪಾರ್ಟಿ ಏನಾದ್ರು ಕನ್ಸೆಂಟ್ ಫ್ರೀ ಇರ್ಲಿಲ್ಲಪ್ಪ ಅಂತಂದ್ರೆ, ಅವಾಗ ಏನಾಗುತ್ತೆ, ಆ ಒಂದು ಕಾಂಟ್ರಾಕ್ಟ್ ಅನ್ನ ವೈಡೇಬಲ್ ಅಂತ ಹೇಳಿ, ವೈಡ್ ಅಂತ ಹೇಳಿ ಡಿಕ್ಲೇರ್ ಮಾಡಬಹುದು. ಓಕೆ, ಸೊ ಲಾಸ್ಟ್ ಪಾಯಿಂಟ್ ನೋಡೋಣ ಡಿಫರೆನ್ಸಸ್ ಅಲ್ಲಿ. ಇನ್ ಕೇಸ್ ಆಫ್ ವೈಡೇಬಲ್ ಅಗ್ರಿಮೆಂಟ್, ಅ ಪರ್ಸನ್ ಇಸ್ ಎಂಟೈಟಲ್ಡ್ ಟು compensation for loss or damages suffered by him on account of the non-performance of a contract. ಈಗ ಒಂದು ವೈಡೇಬಲ್ ಅಗ್ರಿಮೆಂಟ್ ಅಲ್ಲಿ ಇಬ್ಬರು ಪಾರ್ಟೀಸ್ ಇದ್ಬಿಟ್ಟು ಆ ಒಂದು ಅಗ್ರಿಮೆಂಟ್ ಏನಾದ್ರು ಕ್ಯಾನ್ಸಲ್ ಆಗ್ಬಿಟ್ರೆ, ಆ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಆದಾಗ ಅಥವಾ ವೈಡೇಬಲ್ ಅಂತ ಡಿಕ್ಲೇರ್ ಆದಾಗ ಒಂದು ಪಾರ್ಟಿಗೆ ಲಾಸ್ ಆಗುತ್ತೆ. ಆ ಲಾಸ್ ಆಗಿರೋ ಅಂತ ಒಂದು ಕಂಪನ್ಸೇಷನ್ ಏನಿದೆ ಅದನ್ನ ಪಡೆದುಕೊಳ್ಳೋದಿಕ್ಕೆ ಅವರು ಸಕ್ಷಮರಾಗಿರ್ತಾರೆ. ಓಕೆ, ಸೊ ಆ ಒಂದು ಕಾಂಟ್ರಾಕ್ಟ್ ನ ಪರ್ಫಾರ್ಮೆನ್ಸ್ ಆಗ್ಲಿಲ್ಲಪ್ಪ ಅಂದಾಗ ಅದ್ರಲ್ಲಿ ಏನ್ ಸಮಸ್ಯೆ ಆಗುತ್ತೋ, ಅದ್ರಲ್ಲಿ ಏನ್ ಲಾಸ್ ಆಗುತ್ತೋ ಅದನ್ನ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಡ್ಬೇಕಾಗಿದ್ದು ಇನ್ನೊಂದು ಪಾರ್ಟಿಯ ಕರ್ತವ್ಯ ಆಗಿರುತ್ತೆ. ಓಕೆ, ಸೊ ಅದನ್ನ ನಾವು ಕಾನೂನು ಪ್ರಕಾರ ಎನ್ಫೋರ್ಸ್ ಮಾಡಬಹುದು. ಓಕೆ, ಸೊ ಅದನ್ನ ನಾವು ವೈಡೇಬಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಬಟ್ ವೈಡ್ ಅಗ್ರಿಮೆಂಟ್ ಅಲ್ಲಿ ನಾವು ಎನ್ಫೋರ್ಸ್ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಾನೇ ತಪ್ಪಾಗಿರುತ್ತೆ, ಅದನ್ನ ಕಾನೂನು ಪ್ರಕಾರ ಎನ್ಫೋರ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕಾಗಿ ಅದನ್ನ ನಾವೇನಂತ ಹೇಳ್ತೀವಿ, ವೈಡ್ ಅಂತ ಹೇಳ್ತೀವಿ. ಸೊ ವೈಡೇಬಲ್ ಕಾಂಟ್ರಾಕ್ಟ್ ಅಲ್ಲಿ ಯಾರ್ದಾದ್ರೂ ಒಬ್ಬರದು ಲಾಸ್ ಆಗಿದ್ರೆ ಮತ್ತೊಬ್ರು ಅದನ್ನ ಕಂಪನ್ಸೇಟ್ ಮಾಡ್ಲೇಬೇಕು. ಇದು ವೈಡೇಬಲ್ ಕಾಂಟ್ರಾಕ್ಟ್ ಅಲ್ಲಿ. ಬಟ್ ವೈಡ್ ಕಾಂಟ್ರಾಕ್ಟ್ ಅಲ್ಲಿ ಯಾರು ಕಂಪನ್ಸೇಟ್ ಮಾಡೋಕೆ ಪ್ರಶ್ನೆನೇ ಬರಲ್ಲ, ಯಾಕಂದ್ರೆ ಅದು ನಾನ್ ಪರ್ಫಾರ್ಮೆನ್ಸ್ ಆಫ್ ದ ಅಗ್ರಿಮೆಂಟ್ ಆಗಿರುತ್ತೆ, ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಇಂದಾನೆ ತಪ್ಪಾಗಿರುತ್ತೆ. ಓಕೆ, ಸೊ ಇದನ್ನ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ವೈಡ್ ಕಾಂಟ್ರಾಕ್ಟ್ ಮತ್ತೆ ವೈಡೇಬಲ್ ಕಾಂಟ್ರಾಕ್ಟ್ ಮಧ್ಯೆ ಇರುವಂತ ಡಿಫ್ರೆನ್ಸಸ್ ಗಳಂತ ಹೇಳಿ ನೋಡಬಹುದು. ಓಕೆ, ಸೊ ನಮ್ದು ಸೆಕೆಂಡ್ ಪಾಯಿಂಟ್ ಬಂದು ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಬೇಸ್ಡ್ ಆನ್ ಫಾರ್ಮೇಶನ್. ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ನೀವು ಯಾವ್ದೇ ತಗೋಬಹುದು. ಸೊ ಬೇಸ್ಡ್ ಆನ್ ಫಾರ್ಮೇಶನ್ ಮೇಲೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್, ಇಂಪ್ಲೈಡ್ ಕಾಂಟ್ರಾಕ್ಟ್, ಕ್ವಾಸಿ ಕಾಂಟ್ರಾಕ್ಟ್ ಮತ್ತೆ ಈ ಕಾಂಟ್ರಾಕ್ಟ್. ಮೇನ್ ಆಗಿ ನಿಮಗೆ ಬರೋದು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಮತ್ತು ಇಂಪ್ಲೈಡ್ ಕಾಂಟ್ರಾಕ್ಟ್. ಕ್ವಾಸಿ ಕಾಂಟ್ರಾಕ್ಟ್ ಮತ್ತೆ ಈ ಕಾಂಟ್ರಾಕ್ಟ್ ಇದು ಕಾನ್ಸೆಪ್ಟ್ ಹೊಸದಾಗಿ ಬಂದಿರೋದು. ಓಕೆ, ಕ್ವಾಸಿ ಕಾಂಟ್ರಾಕ್ಟ್ ಅಂದ್ರೆ ಕೋರ್ಟ್ ಮೂಲಕ ಆಗಿರುವಂತವು, ಮತ್ತೆ ಈ ಕಾಂಟ್ರಾಕ್ಟ್ ಅಂತಂದ್ರೆ ಇವಾಗ ನಿಮ್ಗೆಲ್ಲ ಗೊತ್ತೇ ಗೊತ್ತು, ನಾವು ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೂಲಕನೇ ಎಲ್ಲ ಕೆಲಸಗಳು ನಮ್ಗೆ ನಡೀತಾ ಇರೋದು. ಸೊ ಈ ಕಾಂಟ್ರಾಕ್ಟ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಮೂಲಕ ಮಾಡುವಂತದ್ದು. ಓಕೆ, ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪ್ರೆಷನ್ ನೋಡೋಣ. ಸೊ ಫಸ್ಟ್ ಒಂದು ಇರೋದು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್. ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂದ್ರೆ ಯಾವ್ದು ಲೀಗಲ್ ಆಗಿ ಬೈಂಡಿಂಗ್ ಆಗಿರುತ್ತೆ ಅಗ್ರಿಮೆಂಟ್, ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ ಮುಂದೆ ಕುತ್ಕೊಂಡು, ನಾವು ಎಲ್ಲ ಅಗ್ರಿಮೆಂಟ್ ರೆಡಿ ಮಾಡಿ ಪೇಪರ್ ಗಳ ಮೂಲಕ ಎಲ್ಲ ಬರೆದು ಹೇಳಿ ಕೇಳಿ ಒಬ್ರಿಗೊಬ್ರು ಒಪ್ಕೊಂಡು ಏನ್ ಮಾಡ್ತೀವಿ, ಅದನ್ನ ಅಗ್ರಿಮೆಂಟ್ ಅನ್ನ ರೆಡಿ ಮಾಡ್ಕೋತೀವಿ. ಸೊ ಅವಾಗ ಅದೇನಾಗತ್ತಪ್ಪ ಅಂತಂದ್ರೆ ನಾವು ಒಂದು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ಇದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಅನ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಇಸ್ ಅ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ವೇರ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆರ್ ದ explicitly stated either verbally or in writing by all parties involved. ಎಷ್ಟು ಜನ ಕಾಂಟ್ರಾಕ್ಟ್ ಅಲ್ಲಿ ಪಾರ್ಟೀಸ್ ಇರ್ತಾರೋ ಎಲ್ಲರೂ ಸೇರಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಏನಪ್ಪಾ ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ರೈಟಿಂಗ್ ಫಾರ್ಮ್ ಅಲ್ಲಿ ಮತ್ತೆ ವರ್ಬಲಿನೂ ಕೂಡ ಹೇಳಿರ್ತಾರೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. This contracts with implied contracts where the agreement is assumed based on the actions and conduct of the parties. The key characteristics of an express contract is the clear and unambiguous communication of the parties' intentions and obligations. Okay, so express contract ನಾವು ಒಬ್ರಿಗೊಬ್ರು ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದೀವಿ, ವರ್ಬಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ, ರೈಟಿಂಗ್ ಅಲ್ಲಿ ಕೂಡ ನಾವು ಅಗ್ರಿಮೆಂಟ್ ಬರ್ಕೊಳ್ತಾ ಇದೀವಿ, ಟರ್ಮ್ಸ್ ಕಂಡೀಷನ್ಸ್ ಹೇಳ್ತಾ ಇದೀವಿ. ಸೊ ಎಲ್ಲವನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್. ಓಕೆ, ಸೊ ಅದೇ ರೀತಿ ನಾವೇನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಇಂಪ್ಲೈಡ್ ಕಾಂಟ್ರಾಕ್ಟ್ ಅಲ್ಲಿ ಅಲ್ಲೇನಾಗಿದೆ, ಲೀಗಲಿ ಬೈಂಡಿಂಗ್ ಇರುತ್ತೆ, ಬಟ್ ಅದೇನೋ ರೈಟಿಂಗ್ ಅಲ್ಲಿ ಇರಲ್ಲ. ಓಕೆ, ವರ್ಬಲಿ ಕೂಡ ಎಕ್ಸ್ಪ್ರೆಸ್ ಮಾಡಿರಲ್ಲ, ಅಲ್ಲಿ ಕೆಲವು ಆಕ್ಷನ್ ಗಳ ಮೇಲೆ
ಪಾರ್ಟೀಸ್ ಒಬ್ರಿಗೊಬ್ರು ಆಕ್ಷನ್ ಗಳ ಮೇಲೆ ಅದೇನಾಗಿರುತ್ತೆ, ಇಂಪ್ಲಾಯ್ಡ್ ಆಗಿರುತ್ತೆ. ಓಕೆ, ನೀವು ಈ ರೀತಿ ನನ್ಗೆ ಹೇಳ್ತಾ ಇದ್ರಿ, ಆಕ್ಷನ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗೆ ಇದು ಒಪ್ಪಿಗೆ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಾವೇನ್ ನೋಡ್ತೀವಿ ಅಂದ್ರೆ, ನಾವೊಂದೆಲ್ಲೋ ಹೊರಗಡೆ ಏನೋ ಫಂಕ್ಷನ್ ಅಥವಾ ಮತ್ತೆಲ್ಲೋ ಒಂದು ಸ್ಪೋರ್ಟ್ಸ್ ಇದು ಇವೆಂಟ್ಗೆ ಹೋಗಿದ್ದೀವಿ, ತುಂಬಾ ಅಥವಾ ಮೂವಿ ನೋಡಕ್ ಹೋಗಿದೀವಿ ಅಂತ ಅನ್ಕೊಳ್ಳಿ. ಮೂವಿ ನೋಡಕ್ ಹೋದಾಗ ತುಂಬಾ ರಶ್ ಇರುತ್ತೆ, ಎಲ್ಲ ಕುತ್ಕೊಂಡ್ಬಿಟ್ಟಿರ್ತಾರೆ, ಏನ್ ಗೊತ್ತಾಗ್ತಿರಲ್ಲ. ನಾವೇನೋ ದೂರದಲ್ಲಿ ನಿಂತ್ಕೊಂಡಿರ್ತೀವಿ, ನಮ್ ಪಾರ್ಟ್ನರ್ ಇನ್ನೊಬ್ರು ಯಾರೋ ಆ ಕಡೆ ಕುತ್ಕೊಂಡಿರ್ತಾರೆ. ನಾವೇನೋ ಒಂದ್ ತರಕ್ ಹೋಗ್ತಾ ಇದೀವಿ, ಏನೋ ತಿನ್ನಕ್ಕೋ ಕುಡಿಯಕ್ಕೋ ಏನೋ ತರಕ್ ಹೋಗ್ತಾ ಇದೀವಿ. ಆವಾಗ ನಿನಗೂ ಏನಾದ್ರು ಬೇಕಾ ಅಂತ ಕೇಳಕ್ಕೆ ನಾವು ಓಡ್ ಹೋಗಿ ಅಲ್ಲಿ ಹೋಗಿ ಮಾತಾಡಲ್ಲ. ಇವಾಗಂತೂ ಫೋನ್ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ನಾರ್ಮಲಿ ಅವ್ರನ್ನ ಮಾತ್ರ ನೋಡ್ತಾ ಇದ್ರೆ ನಾವು ಆಕ್ಷನ್ ಮಾಡ್ತೀವಿ ಅವ್ರಿಗೆ. ನಿನಗೂ ಏನಾದ್ರು ಬೇಕಾ ಅಂತ ಕೇಳಿದಾಗ ಅವರು ನನಗೂ ಒಂದ್ ತಗೊಂಡ್ ಬಾ ಏನೋ ಅಂತ ಹೇಳ್ತಾರೆ, ಹೌದಾ? ಸೊ ಹಿಂಗೆ ನಾವೇನ್ ಆಕ್ಷನ್ ಮಾಡ್ತೀವಲ್ಲ, ನನ್ಗೂ ಒಂದ್ ಬೇಕು ಅಂತ ಹೇಳಿ, ಅದು ಇಂಪ್ಲಾಯ್ಡ್ ಆಗುತ್ತೆ. ನಮ್ ಆಕ್ಷನ್ ಅವರಿಗೆ ಅರ್ಥ ಆಗುತ್ತೆ. ನಮ್ ಆಕ್ಷನ್ ಅನ್ನ ಅರ್ಥ ಮಾಡ್ಕೊಂಡು, ಓಕೆ ನೀನ್ ಈ ರೀತಿ ಹೇಳಿದೆ, ಅದಕ್ಕೆ ನಾನು ಇದನ್ನ ತಗೊಂಡ್ ಬಂದೆ. ಆವಾಗ ನೀವು ತಂದ್ಮೇಲೆ ನಾನು ಹೇಳೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಿಮ್ ಆಕ್ಷನ್ ಅಲ್ಲಿ ಇತ್ತು. ನೀವ್ ಹೇಳಿದಾಗ ನಿಮ್ ಆಕ್ಷನ್ ಅವರಿಗೆ ಅಂಡರ್ಸ್ಟ್ಯಾಂಡ್ ಆದಾಗ ಅವ್ರು ಅದನ್ನ ಪರ್ಫಾರ್ಮ್ ಮಾಡಿರ್ತಾರೆ. ಅದೇ ರೀತಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಅಗ್ರಿಮೆಂಟ್ ಅಲ್ಲಿ ಕೂಡ ಅದೇ ರೀತಿ ಆಗಿರುತ್ತೆ. ಯಾವುದೋ ಒಂದು ಅಗ್ರಿಮೆಂಟ್ ಇದ್ದಾಗ ಏನು, ನಮ್ದೊಂದು ಒಪ್ಪಿಗೆ ಇದ್ದಾಗ ನಮ್ಮ ಆಕ್ಷನ್ ಅದರ ಒಪ್ಪಿಗೆಯನ್ನ ತೋರಿಸ್ತಾ ಇದ್ರೆ ಅವಾಗ ಅದೇನಾಗುತ್ತೆ, ಇಂಪ್ಲೈಡ್ ಕಾಂಟ್ರಾಕ್ಟ್ ಆಗುತ್ತೆ, ಹೌದಲ್ವಾ? ಓಕೆ, ಸೊ ಅದನ್ನ ನಾವು ಇಂಪ್ಲೈಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಪ್ಲೈಡ್ ಕಾಂಟ್ರಾಕ್ಟ್ ಇಸ್ legally binding agreement that is not explicitly stated in writing or verbally, but rather arise from the conduct, action, or circumstances of the parties involved. It's essentially an agreement inferred from the behavior and expectations of those involved rather than through direct ಕಮ್ಯುನಿಕೇಶನ್. ಯಾವ ಪಾರ್ಟಿಗಳು ಈ ಕಾಂಟ್ರಾಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಅವರಗಳ ಒಂದು ಡೈರೆಕ್ಟ್ ಕಮ್ಯುನಿಕೇಶನ್ ಇರೋದಿಲ್ಲ, ಬಟ್ ಅವರ ಬಿಹೇವಿಯರ್, ಅವರ ಆಕ್ಷನ್ ಏನಾಗಿರುತ್ತೆ, ಅವರ ಎಕ್ಸ್ಪ್ರೆಷನ್ಸ್ ಏನಾಗಿರುತ್ತೆ, ಅದೆಲ್ಲವೂ ಸೇರಿ ಇಲ್ಲಿ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಗೋದಕ್ಕೆ ಒಂದು ದಾರಿನ ಮಾಡಿಕೊಟ್ಟಿರುತ್ತೆ. ಸೊ ಇದು ಕೂಡ ಏನಂತೆ ಲೀಗಲಿ ಬೈಂಡಿಂಗ್ ಇರುತ್ತೆ. ಓಕೆ, ಸೊ ಇದನ್ನ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಇವಾಗ ಬಂದಿದ್ದು ಕ್ವಾಸಿ ಕಾಂಟ್ರಾಕ್ಟ್. ಕ್ವಾಸಿ ಕಾಂಟ್ರಾಕ್ಟ್ ಅಂದ್ರೆ ಇದು ಕೋರ್ಟ್ಗಳ ಮೂಲಕ ಆಗುವಂತದ್ದು. ಏನೋ ಒಂದ್ ಕೇಸ್ ಅಲ್ಲಿ ಯಾರಿಗೂ ದುಡ್ಡು ಕೊಡ್ಬೇಕಾಗಿತ್ತು, ಬಂದಿಲ್ಲಪ್ಪ ಅಂತ ಅಂದಾಗ ಏನಾಗುತ್ತೆ, ಕೋರ್ಟ್ ಇಂದ ಒಂದು ಏನ್ ಇವ್ರಿಗೆ ಇಷ್ಟು ಕಂಪನ್ಸೇಷನ್ ನೀವು ಮಾಡ್ಕೊಡ್ಬೇಕು, ಇವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಕೋರ್ಟ್ ಡಿಸೈಡ್ ಮಾಡಿದಾಗ ಅವನ್ ಕಂಪಲ್ಸರಿ ಇನ್ನೊಬ್ಬ ವ್ಯಕ್ತಿಗೆ ದುಡ್ಡು ಕೊಡ್ಲೇಬೇಕು. ಆ ಒಂದ್ ಏನಾಗುತ್ತೆ, ಕೊಡಲೇಬೇಕು ಅನ್ನುವಂತ ಪರಿಸ್ಥಿತಿ ಇರುತ್ತೆ. ಅದನ್ನ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ, ಅಥವಾ ಕಾಂಟ್ರಾಕ್ಟ್ ಇಂಪ್ಲಾಯ್ಡ್ ಇನ್ ಲಾ ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ಸೊ ಇದನ್ನ ಏನ್ ಹೇಳ್ತೀವಿ ಅಂದ್ರೆ, ಕ್ವಾಸಿ ಕಾಂಟ್ರಾಕ್ಟ್ ಇಸ್ ಅ ಲೀಗಲ್ obligation imposed by the court to prevent unjust enrichment when there is no actual contract between two parties. It's a contract implied in law or a constructive contract where the court steps in to ensure fairness and prevent on one party from unfairly benefiting at the expense of another. Okay, so ಇಲ್ಲೇನ್ ಹೇಳ್ತಾರೆ, ಕೋರ್ಟ್ ಇಂಟರ್ಫಿಯರ್ ಆಗುತ್ತೆ. ಇಲ್ಲಿ ಕೋರ್ಟ್ ಇಂಟರ್ಫಿಯರ್ ಆಗಿ ಒಬ್ಬರ ಒಂದು ದುಡ್ಡಿನ ಮೇಲೆ ಮತ್ತೊಬ್ರು ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಅಂದಾಗ ಆ ಒಂದು ಲಾಭವನ್ನ ತಡೆಗಟ್ಟಿ ಅವರಿಗೆ ಕಂಪನ್ಸೇಟ್ ಮಾಡಿ ಕೊಡೋದಿಕ್ಕೆ ಕೋರ್ಟ್ ಏನ್ ಮಾಡುತ್ತೆ, ಒಂದು ರೂಲ್ ಅನ್ನ ಹೇಳುತ್ತೆ, ಅಥವಾ ಅವ್ರಿಗೊಂದು ಒಂದೇನೋ ಅವ್ರಿಗೆ ಜಜ್ಮೆಂಟ್ ಅನ್ನ ಪಾಸ್ ಮಾಡುತ್ತೆ, ಆರ್ಡರ್ ಅನ್ನ ಪಾಸ್ ಮಾಡುತ್ತೆ. ನೀನ್ ಈ ರೀತಿ ದುಡ್ಡು ತುಂಬಬೇಕಪ್ಪ, ಅವರಿಗೆ ಅವ್ರ ಲಾಸ್ ಅನ್ನ ಫುಲ್ಫಿಲ್ ಮಾಡಿ ಕೊಡ್ಬೇಕು, ನೀನ್ ಲಾಭ ಪಡ್ಕೊಂಡಿದ್ದೀಯ ಅವರಿಂದ, ಸೊ ಅವ್ರ ದುಡ್ಡಿಂದ, ಸೊ ಅವರಿಗೆ ನೀನು ಅದನ್ನ ಮರಳಿಸಿ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದಾಗ ಅದೇನಾಗುತ್ತೆ, ಕಾಂಟ್ರಾಕ್ಟ್ ಇಂಪ್ಲಾಯ್ಡ್ ಇನ್ ಲಾ ಅಂತ ಆಗುತ್ತೆ, ಅಥವಾ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ಈ ಒಂದು ಕಾಂಟ್ರಾಕ್ಟ್ ಅನ್ನ ಕ್ವಾಸಿ ಕಾಂಟ್ರಾಕ್ಟ್ ಅಂತ ಹೇಳಿ ಕರೀತಾರೆ. ಓಕೆ, ಕೋರ್ಟ್ ಇಂಟರ್ಫಿಯರ್ ಮಾಡಿ ಈ ಒಂದು ಸ್ಟೆಪ್ ತಗೊಂಡಾಗ ಅದನ್ನ ಏನ್ ಹೇಳ್ತಾರೆ, ಕ್ವಾಸಿ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಲಾಸ್ಟ್ ಪಾಯಿಂಟ್ ಇದೆ ಈ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೂಲಕ ಆಗುವಂತದ್ದು. ಆಲ್ಮೋಸ್ಟ್ ಇವಾಗೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೂಲಕನೇ ಪರ್ಫಾರ್ಮ್ ಆಗುತ್ತೆ. ಸೊ ಕಾಂಟ್ರಾಕ್ಟ್ ಅದರದ ಸೈನ್ ಆಗಿರಬಹುದು, ವೆರಿಫಿಕೇಶನ್ ಆಗಿರಬಹುದು, ಪ್ರತಿಯೊಂದು ಎಲ್ಲವೂ ಏನಾಗಿರುತ್ತೆ ಅಂದ್ರೆ ಡಿಜಿಟಲಿ ಮ್ಯಾನೇಜ್ ಆಗುತ್ತೆ. ಸೊ ಅದನ್ನ ಈ ಕಾಂಟ್ರಾಕ್ಟ್ ಅಂತ ಹೇಳಿ ಹೇಳ್ತೀವಿ. ಸೊ ಅದು ಸ್ಟೇಟ್ಮೆಂಟ್ ಇಂದ ನೋಡೋಣ. ಈ ಕಾಂಟ್ರಾಕ್ಟ್ ಆರ್ ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್ ಇಸ್ ಅ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ formed and executed using electronic means rather than traditional paper-based methods. These contracts are created, signed, and managed digitally, often through email, online platforms, or specialized software. E-contracts are becoming increasingly
common due to their efficiency, cost effectiveness, and ease of access. Okay. ಸೊ ಇಲ್ಲಿ ಏನ್ ಹೇಳ್ತಾರೆ, ಆಲ್ಮೋಸ್ಟ್ ಎಲ್ಲ ಈ ಕಾಂಟ್ರಾಕ್ಟ್ ಅಲ್ಲಿ ಎಲ್ಲವೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಮೂಲಕನೇ ಪರ್ಫಾರ್ಮ್ ಆಗುತ್ತೆ. ಸೈನ್ ಆಗಿರಬಹುದು, ಮತ್ತೆ ಏನು ಕಾಂಟ್ರಾಕ್ಟ್ ಕ್ರಿಯೇಟ್ ಮಾಡೋದಾಗಿರಬಹುದು, ಎಲ್ಲವೂ ಡಿಜಿಟಲಿ ಮ್ಯಾನೇಜ್ ಆಗುತ್ತೆ. ಮತ್ತೆ ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಇದು ರೈಟಿಂಗ್ ಪೇಪರ್ಗಳೆಲ್ಲ ಯೂಸ್ ಆಗಲ್ಲ. ಪೇಪರ್ ಹಳೆ ಟ್ರೆಡಿಷನಲ್ ಏನು ನಮ್ದು ಸ್ಟೈಲ್ ಇದೆ ಕಾಂಟ್ರಾಕ್ಟ್, ಪೇಪರ್ ಗಳ ಮೇಲೆ ಅಗ್ರಿಮೆಂಟ್ ಮಾಡ್ಕೊಂತೀವಿ, ಕಾಂಟ್ರಾಕ್ಟ್ ಮಾಡ್ಕೊಂತೀವಿ. ಸೊ ಆ ರೀತಿ ಇರಲ್ಲ, ಇದೆಲ್ಲವೂ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಆಗುತ್ತೆ. ಮೇಲ್ ಗಳಾಗಿರ್ಬೋದು, ಮೆಸೇಜ್ ಗಳಾಗಿರ್ಬೋದು, ಇವುಗಳ ಮೂಲಕನೇ ಹ್ಯಾಂಡಲ್ ಆಗುತ್ತೆ. ಸೊ ಡಿಜಿಟಲ್ ಎಲ್ಲ ಮ್ಯಾನೇಜ್ ಆಗುತ್ತೆ ಸಾಫ್ಟ್ವೇರ್ ಗಳ ಮೂಲಕ. ಸ್ಪೆಷಲ್ ಆಗಿ ಇವುಗಳಿಗಾಗೆ ತಯಾರು ಮಾಡಲಾದಂತಹ ಒಂದು ಫಾರ್ಮ್ ಏನಿರುತ್ತೆ, ಒಂದು ಏನು ಸಾಫ್ಟ್ವೇರ್ ಇರುತ್ತೆ, ಅವುಗಳ ಮೂಲಕ ಈ ಕಾಂಟ್ರಾಕ್ಟ್ ಗಳು ರೆಡಿ ಆಗ್ತವೆ. ಸೊ ಅವುಗಳನ್ನ ನಾವು ಈ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈಸಿ ಆಕ್ಸೆಸ್ ಇರುತ್ತೆ ನಮ್ಗೆ. ಓಕೆ. ಸೊ ಆರಾಮಾಗಿ ಈಸಿಯಾಗಿ ನೋಡ್ಬಹುದು, ಮೊದ್ಲಿನ ತರ ಅಲ್ಲ. ಓಕೆ, ನಮ್ಗೆ ಇಮೇಲ್ ಅಲ್ಲಿ ಒಂದ್ ಯಾವ್ದೋ ಕಾಂಟ್ರಾಕ್ಟ್ ಇರ್ತಂದ್ರೆ, ಇವಾಗ ಪೇಪರ್ ಅಲ್ಲಿ ಇರೋ ಒಂದ್ ಯಾವ್ದೋ ಕಾಂಟ್ರಾಕ್ಟ್ ಮನೇಲಿ ಇಟ್ಟು ಬಂದಿರ್ತೀವಿ, ಅದ್ರಲ್ಲಿ ಏನಾದ್ರು ನೋಡ್ಬೇಕಂದ್ರೆ ನಾವು ಮತ್ತೆ ಮನೆ ಹೋಗಿ ತಗೊಂಡ್ಬರ್ಬೇಕು. ಬಟ್ ಇವಾಗ ಏನಾಗಿದೆ, ಕಾಂಟ್ರಾಕ್ಟ್ ಗಳೆಲ್ಲ ನಮ್ಗೆ ಡಿಜಿಟಲಿ ಸಿಗ್ತಾ ಇದ್ದಾಗ ಮೇಲ್ಗೆ ಏನಾದ್ರು ಕಾಂಟ್ರಾಕ್ಟ್ ಬಂದ್ಬಿಟ್ಟಿದ್ರೆ ನಿಮ್ ಮೇಲ್ ಯಾವಾಗ ಬೇಕಾದ್ರೂ ತೆಗೆದುಕೊಳ್ಬಹುದು. ಓಕೆ, ನಿಮ್ ಕಾಂಟ್ರಾಕ್ಟ್ ಅಲ್ಲಿ ಏನಿದೆ, ಏನ್ ಮೆನ್ಷನ್ ಇದೆ, ಏನಿಲ್ಲ, ನೀವ್ ಯಾವಾಗ್ಲಾದ್ರೂ ನೋಡ್ಬಹುದು. ಸೊ ಅದೊಂಥರ ನಮಗ್ ಬೆನಿಫಿಟೇ ಇದೆ. ಸೊ ಈ ಕಾಂಟ್ರಾಕ್ಟ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೂಲಕ ಆಗುವಂತಹ ಒಂದು ಕಾಂಟ್ರಾಕ್ಟ್ಸ್ ಅಂತ ಹೇಳಿ ನಾವು ಹೇಳಬಹುದು. ಓಕೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಆಗುವಂತ ಒಂದು ಕಾಂಟ್ರಾಕ್ಟ್ಸ್ ಅಂತ ಹೇಳ್ಬಹುದು. ಓಕೆ, ಸೊ ಕಾಂಟ್ರಾಕ್ಟ್ ನ ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಅಗ್ರಿಮೆಂಟ್ ನ ಟೈಪ್ಸ್ ಅನ್ನ ನೋಡಿದ್ವಿ. 2 ತರ ಬರುತ್ತೆ, ವ್ಯಾಲಿಡೇಷನ್ ಮೇಲೆ ಮತ್ತೆ ಫಾರ್ಮೇಶನ್ ಮೇಲೆ. ಸೊ 2 ಟೈಪ್ ಗಳಲ್ಲಿ 4 ಪಾಯಿಂಟ್ ಅನ್ನ ನಾನು ಹೇಳಿದೀನಿ. ಸೊ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅಥವಾ ಟೈಪ್ಸ್ ಆಫ್ ಅಗ್ರಿಮೆಂಟ್. ಓಕೆ, ಸೊ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಇದ್ರೆ ಮತ್ತೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಕಾಂಟ್ರಾಕ್ಟ್ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಲಾ ಸಬ್ಜೆಕ್ಟ್ಸ್ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಮತ್ತೇನಾದ್ರೂ ಅಪ್ಡೇಟ್ಸ್ ಇದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅವಾಗ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಗುಡ್ ಡೇ ಫ್ರೆಂಡ್ಸ್, ಬಾಯ್ ಬಾಯ್.